ಚಿಕ್ಕಬಳ್ಳಾಪುರ ಜಿಲ್ಲೆ ಕೆರೆಗಳಿಗೆ ಹರಿಸುತ್ತಿರುವ ಎಚ್ಎನ್ ವ್ಯಾಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಲೇಬೇಕೆಂದು ಒತ್ತಾಯಿಸಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶುದ್ಧ ಕುಡಿಯುವ ನೀರಿಗಾಗಿ ಜಲ ಆಂದೋಲನದ ಹೋರಾಟದಲ್ಲಿ ಯಲಹಂಕ ಬಿಜೆಪಿ ಶಾಸಕ ವಿಶ್ವನಾಥ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ಯುವಕರು, ಮಹಿಳೆಯರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಜನತೆ ಪರವಾಗಿ ಹೋರಾಟ, ಒಬ್ಬ ವ್ಯಕ್ತಿ ಹೋರಾಟ ಮಾಡಬೇಡಿ, ಕಾಯ್ತಾವ್ರೆ ಜನ ಇದನ್ನ ತಿಳ್ಕೊಳ್ಳೋದಕ್ಕೆ. ಜಲ ಆಂದೋಲನ ಹೋರಾಟ ಮೆರವಣಿಗೆ ಶಿಡ್ಲಘಟ್ಟ ವೃತ್ತದಿಂದ ಪ್ರಾರಂಭವಾಗಿ ನಗರದ ಬಿಬಿ ರಸ್ತೆ, ಬಜಾರ್ ರಸ್ತೆ ಮೂಲಕ ಟೌನ್ ಹಾಲ್ನಲ್ಲಿ ಕೊನೆಗೊಂಡಿತು. ನಂತರ ಟೌನ್ ಹಾಲ್ನಲ್ಲಿ ಆಯೋಜಿಸಿದ ವೇದಿಕೆಯಲ್ಲಿ ಮಾತನಾಡಿದ ಶಾಸಕ ವಿಶ್ವನಾಥ್, ಇಂದು ನಾವು ಕೇಳುತ್ತಿರೋದು ವ್ಯವಸಾಯಕ್ಕೆ ಅಲ್ಲ, ಕುಡಿಯುವ ನೀರು. ಆ ನೀರೇ ಅಶುದ್ಧವಾಯಿತು ಅಂದರೆ ಮನುಷ್ಯನಿಗೆ ವಿವಿಧ ರೀತಿಯ ಕಾಯಿಲೆಗಳು ಬರುತ್ತವೆ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರದ ಜನರು ಬೆಳೆಯುವ ತರಹೇವಾರು ಹಣ್ಣು ತರಕಾರಿಗಳನ್ನು ಮುಂದಿನ ದಿನಗಳಲ್ಲಿ ಯಾರೂ ಕೊಂಡುಕೊಳ್ಳುವುದಿಲ್ಲ ಎಂದರು. ಇಂದು ಚಿಕ್ಕಬಳ್ಳಾಪುರ ಭಾಗದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳಲು ಹಾಗೂ ಬೇರೆ ಭಾಗದ ಹೆಣ್ಣು ಮಕ್ಕಳನ್ನು ಈ ಭಾಗಕ್ಕೆ ಕೊಡಲು ಭಯ ಬೀಳುವಂತೆ ಪರಿಸ್ಥಿತಿ ಉದ್ಭವವಾಗಿದೆ ಎಂದರು. ಸುಮಾರು 60-70 ವರ್ಷ ಬೆಂಗಳೂರಿಗೆ ಶುದ್ಧವಾದ ನೀರನ್ನ ಕೊಟ್ಟಂತ ಮೊದಲನೇ ನದಿ ಅರ್ಕಾವತಿ, ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ. ಬೆಂಗಳೂರಿಗೆ ಸೂಪರ್ ಆಗಿ ನೀರು ಕೊಟ್ಟಿದ್ದು ಫಸ್ಟ್ ಹೆಸರುಘಟ್ಟ ಕೆರೆ, ಆಮೇಲೆ ತಿಪ್ಪಗೊಂಡಹಳ್ಳಿ ಕೆರೆ, ಅದಾದ್ಮೇಲೆ ಚಿತ್ರಾವತಿ ಇರ್ಬೋದು, ಪನ್ನಾರ್ ಇರ್ಬೋದು, ಅನೇಕ ಶುದ್ಧವಾದ ನದಿಗಳಿಗೆ ಜೀವ ಕೊಟ್ಟಂತ ಕ್ಷೇತ್ರ ಚಿಕ್ಕಬಳ್ಳಾಪುರ. ಇಡೀ ಬೆಂಗಳೂರಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಶುದ್ಧವಾದ ನೀರನ್ನು ಕೊಟ್ಟು ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಂದ ಅಶುದ್ಧವಾದಂತ ನೀರನ್ನು ಕೊಡುವಂತ ಎಲ್ಲೋ ಪಾಪದ ಕೆಲಸವನ್ನ ನಾವು ಮಾಡ್ತಾ ಇದ್ವಿ ಅಂತೇಳಿ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಒಳಗಡೆ ಅನಿಸ್ತು ನನಗೆ. ಅದಕ್ಕೋಸ್ಕರ ಈ ಹೋರಾಟಕ್ಕೆ ಒಂದು ಸಣ್ಣ ಬೆಂಬಲವನ್ನ ಕೊಡೋಣ ಅಂತೇಳಿ ಇವತ್ತು ನಾನು ನಿಮ್ಮಲ್ಲಿ ಭಾಗವಹಿಸೋದು ಬಿಟ್ರೆ ಅನ್ಯತೆ ಯಾರು ಭಾವಿಸಬಾರದು. ಕುಡಿಯೋ ನೀರಿಗೆ ಅಂತಂದ್ರೆ ಯಾವ ಸರ್ಕಾರನೂ ಯಾವ ರಾಜ್ಯನೂ ಇನ್ನು ಮುಂದೆ ನೋಡೋದಿಲ್ಲ. ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ವ್ಯವಸಾಯಕ್ಕಲ್ಲ, ಕುಡಿಯೋ ನೀರು. ಆ ಕುಡಿಯೋ ನೀರು ಅಶುದ್ಧ ಆಯ್ತು ಅಂತಂದ್ರೆ ನೀರಿಂದನೇ ಕಾಯಿಲೆ ಬರ್ತಕ್ಕಂಥದ್ದು. ನೀವು ಎಷ್ಟೋ ಜನ ಚೆಕ್ ಮಾಡಿಸ್ಕೊಳ್ರಿ, ಹೋಗಿ ಒಂದ್ಸರಿ ಆಸ್ಪತ್ರೆಗಳಿಗೆ. ನೀವು ಅನ್ಕೊಂತೀರಿ ನಾನು ಶುಗರ್ ಇಲ್ಲ, BP ಇಲ್ಲ, ಕಾಯಿಲೆ ಅಂತೇಳಿ. ಕ್ಯಾನ್ಸರ್ ಬರೋದೇ ಗೊತ್ತಾಗ್ತಾ ಇಲ್ಲ. ಇವಾಗ 4ನೇ ಹಂತದ ಕ್ಯಾನ್ಸರ್ಗೆ ಹೋಗ್ತಾ ಇದೆ. ಇಲ್ಲಿ ಜಾಸ್ತಿ ಆಗ್ತದೆ ಅದು. ಮತ್ತೆ ನೀವು ಇವತ್ತು ಏನು ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿ, ಮಾವು, ತರಕಾರಿ ಬೆಳೀತಾ ಇದ್ದೀರಿ, ಚಿಕ್ಕಬಳ್ಳಾಪುರ ಕಡೆಯಿಂದ ತರಕಾರಿ ಬರ್ತದೆ ಅಂದ್ರೆ ಮುಂದಿನ ದಿನ ಜನ ಯಾರು ತಗೊಳೋದೇ ಇಲ್ಲ. ಕೋಲಾರದಿಂದ ಟೊಮೊಟೊ ಬಂದ್ರೆ ಬಹಳ ಟೇಸ್ಟ್ ಅಂತ ತಗೊತಾ ಇದ್ವಿ. ಈ ಕೋಲಾರ ಟೊಮಾಟೊ ಅಂತಂದ್ರೆ ಹಿಂಜರಿತಾರೆ. ಯಾಕೆಂತಂದ್ರೆ ಅದು ಕೊಳಚೆ ನೀರಿನಲ್ಲಿ ಬೆಳೆದಂಥದ್ದು, ಅದರಲ್ಲಿ ರಾಸಾಯನಿಕಗಳು ಜಾಸ್ತಿ ಇದೆ, ತಿಂದ್ರೆ ಕಾಯಿಲೆ ಬರ್ತದೆ ಅಂತೇಳಿ ಒಂದ್ಸರಿ ಜನಗಳ ಗಮನಕ್ಕೆ ಹೋದ್ರೆ ತಗೊಳೋದಿಲ್ಲ. ನಿಮಗೆ ನಷ್ಟ ಆಗ್ತಕ್ಕಂಥದ್ದು, ಆರೋಗ್ಯ ಕೂಡ ನಿಮ್ಗೆ ಹಾಳಾಗ್ತದೆ, ಎಕನಾಮಿಕಲಿ ಆರ್ಥಿಕವಾಗಿ ನಿಮಗೆ ದೊಡ್ಡ ಹೊಡೆತ ಬೀಳ್ತದೆ. ಇನ್ನು ಈ ಬಾರಿ ಬಜೆಟ್ನಲ್ಲಿ ಮೂರನೇ ಹಂತದ ಶುದ್ಧೀಕರಣ ಆಗಬೇಕೆಂದು ಚಿಕ್ಕಬಳ್ಳಾಪುರ ಹಾಗೂ ಮಂಚೇನಹಳ್ಳಿ ತಾಲೂಕಿನ ಜನರು ಶಾಸಕರ ಬಳಿ ಮನವಿ ಮಾಡಿಕೊಂಡಿದ್ವಿ. ಆದರೆ ಶಾಸಕರು ಯಾವುದೇ ಚಕಾರವೆತ್ತದೆ ವಿಧಾನಸಭೆಯಲ್ಲಿ ಹಗ್ಗ ಹಾಗೂ ಕಬ್ಬಿಣಕ್ಕೆ ಮೀಸಲಿಟ್ಟು ಚಿಕ್ಕಬಳ್ಳಾಪುರ ಜನರ ಆತ್ಮವಿಶ್ವಾಸ, ಆತ್ಮ ಗೌರವವನ್ನು ನಗೆಪಟಾಳು ಮಾಡಿದ್ದಾರೆ. ದಪ್ಪ ಚರ್ಮದ ಶಾಸಕರಿಗೆ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿ ಎಂದು ಅರ್ಥ ಮಾಡಿಸುವುದಕ್ಕೆ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂದೀಪ್ ರೆಡ್ಡಿ ಶಾಸಕರ ವಿರುದ್ಧ ಕಿಡಿಕಾರಿದ್ದರು. ಮತ್ತು ಪ್ರತಿಭಟನೆ ಮಾಡುವಂತಹ ಒಂದು ಚಳುವಳಿಯನ್ನು ಏನು ಹಮ್ಮಿಕೊಂಡಿದ್ವಿ. ಇವತ್ತು ನಿಜಕ್ಕೂ ಚಿಕ್ಕಬಳ್ಳಾಪುರದ ಜನತೆ ಅಭೂತಪೂರ್ವವಾಗಿ ಸ್ಪಂದಿಸಿದ್ದಾರೆ. ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ದಂಗೆ ಹಲವು ಜನ, ನೂರಾರು ಜನ ಈ ಒಂದು ಪ್ರತಿಭಟನೆಗೆ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರದ ಭಾಗಶಃ ಅಂಗಡಿಗಳು, ವ್ಯಾಪಾರ ವಹಿವಾಟುಗಳು ನಿಜಕ್ಕೂ ನಿಂತಿದೆ. ಅಂದರೆ ಅವರೆಲ್ಲ ಸ್ವಯಂ ಪ್ರೇರಿತವಾಗಿ ತಮಗೆ ನೀರು ಬೇಕು ಅನ್ನೋದನ್ನು ಅವರು ಅರ್ಥಕೊಂಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಅವರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಹೋರಾಟ ಇವತ್ತು ಏನು ವಿಶ್ವನಾಥಣ್ಣ ಅವರು ಬಂದಿದ್ದರು,
ಇದರ ಹೋರಾಟಕ್ಕೆ ಇನ್ನಷ್ಟು ತೂಕ ಹೆಚ್ಚಾಗಿದೆ. ಇವತ್ತು ಸರ್ಕಾರಕ್ಕೆ ಕೇಳಿಸೋ ಹಾಗೆ ಚಿಕ್ಕಬಳ್ಳಾಪುರದ ಕೂಗು ಎದ್ದಿದೆ. ಇದು ಮುಂದಿನ ಹಂತಗಳಲ್ಲಿ ಇನ್ನಷ್ಟು ವಿವಿಧ ರೂಪಗಳನ್ನು ಪಡ್ಕೊಳ್ತಾ ಇದೆ. ಅದೇನೂ ಆಗದೇ ಇರಬೇಕು ಅಂತಂದರೆ ಚಿಕ್ಕಬಳ್ಳಾಪುರದ ಸನ್ಮಾನ್ಯ ಶಾಸಕರು ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹರಿಯುತ್ತಿರುವಂಥ ಈ ನೀರನ್ನು ತೃತೀಯ ಹಂತದಲ್ಲಿ ಶುದ್ಧೀಕರಿಸಿ ಕೊಡಬೇಕು ಅನ್ನೋದು ನನ್ನ ಸವಿನಯ ಪ್ರಾರ್ಥನೆ. ಒಟ್ಟಾರೆಯಾಗಿ ಜಲ ಆಂದೋಲನ ಹೋರಾಟಕ್ಕೆ ಸಾರ್ವಜನಿಕರು ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.